ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂತು ಮತ್ತೊಂದು ಬೈಕ್ ಟ್ವಿಸ್ಟ್. ಹೌದು, ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಈಗಾಗಲೇ ಮೇ ತಿಂಗಳ 21ನೇ ಕಂತಿನ ಹಣ ಜಮಾ ಆಗಿದೆ. ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ, ಅವ್ರಿಗೂ ಕೂಡ ಕ್ಲಿಯರ್ ಆಗತ್ತೆ. ಇನ್ನು 22, 23ನೇ ಕಂತಿನ ಹಣ, ಜೂನ್ ಮತ್ತು ಜುಲೈ ತಿಂಗಳ ಹಣದ ಬಗ್ಗೆ ಕ್ಲಿಯರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಯಾವಾಗಿನಿಂದ ರಿಲೀಸ್ ಆಗ್ತಾ ಇದೆ, ಏನಿದು ವಿಷಯ, ಪ್ರತಿಯೊಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ಇದರ ಜೊತೆಗೆ ರೈತರಿಗಾಗಿರ್ಲಿ ಅಥವಾ ಸಾರ್ವಜನಿಕರಿಗೆ, ತುಂಬಾನೇ ಮಳೆಯಿಂದ ಬೇಸತ್ತು ಹೋಗಿರ್ತಕ್ಕಂತಹ ಎಲ್ಲ ಜನರಿಗೆ ಇಲ್ಲಿ ಮತ್ತೆ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಏನ ಮಾಹಿತಿ ಇದು? ಬಹಳಷ್ಟು ಕಡೆ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ, ಕರಾವಳಿ ಪ್ರದೇಶಗಳಾಗಿರ್ಲಿ, ಸೊ ಮಂಗಳೂರು, ಚಿಕ್ಕಮಗಳೂರು ಆಗಿರ್ಲಿ, ಈಗ ಬೆಳಗಾವಿಯಲ್ಲಿನೇ ತಗೊಳ್ಳಿ, ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ, ಯಾವ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ? ಸೊ ಹವಾಮಾನ ಇಲಾಖೆ ಕೇಂದ್ರ ಕಚೇರಿಯಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಇದು. ಸೊ ಹಾಗಾದ್ರೆ ಬನ್ನಿ ಎಲ್ಲ ವಿಷಯವನ್ನ ನಾವು ನೋಡ್ತಾ ಹೋಗೋಣ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನು ಎಷ್ಟು ದಿನಗಳ ಕಾಲ ಮಳೆ ಇದೆ, ಈ ಶಾಲಾ ಕಾಲೇಜುಗಳಂತೂ ಈಗಾಗಲೇ ರಜೆ ಘೋಷಣೆ ಆಗಿದ್ದಾವೆ. ನಮ್ಮಲ್ಲಂತೂ ಈಗ ಬೆಳಗಾವಿ ಡಿಸ್ಟಿಕ್ ಅಥಣಿ ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳು ಒಂದೊಂದು ಕಡೆ ರಜೆಯನ್ನ ಕೊಟ್ಟಿದ್ದಾರೆ, ಇನ್ನೊಂದು ಕಾಲೇಜುಗಳು ನಡೀತಾ ಇದಾವೆ. ಆಲ್ಮೋಸ್ಟ್ ಈಗ ಶಾಲೆಯ ಹುಡುಗರಿಗೆ ಅಂದ್ರೆ ಈಗ ಕಾಲೇಜ್ ಹೋಗ್ತಾ ಇದಾರೆ, ದೊಡ್ಡವರಿಗಲ್ಲ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಸೊ ಬಿಡದೆ ಮಳೆ ಆಗಿರ್ತಕ್ಕಂಥದ್ದು, ಕಂಟಿನ್ಯೂ ಆಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳು ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಸೊ ಹಾಗಾದ್ರೆ ಬನ್ನಿ ಎಲ್ಲ ವಿಷಯವನ್ನ ನಾವು ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಶಾಲಾ ಕಾಲೇಜುಗಳು ರಜೆ ಇದಾವೆ, ಇಲ್ಲಿ ಸ್ಟಾರ್ಟ್ ಇದೆ, ಪ್ರತಿಯೊಂದು ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ. ಈ ಮಳೆಯ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ, ತದನಂತರ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿನ ತಿಳಿಯೋಣ. ಸೊ ಈ ಮಳೆ ಬಗ್ಗೆ ಅಂತೂ ಎಲ್ಲರೂ ಕೂಡ ತಿಳ್ಕೊಳ್ಬೇಕು, ಯಾಕಂದ್ರೆ ಬಹಳಷ್ಟು ಕಡೆ ಈಗ ಮಳೆ ಆಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತಹ ಎಲ್ಲ ಕಡೆನೂ ಕೂಡ ಮಳೆ ಆಗ್ತಾನೆ ಇದೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಆಗ್ತಾ ಇದೆ, ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮಳೆರಾಯನ ಆರ್ಭಟದಿಂದ ಎಲ್ಲರೂ ತತ್ತರಿಸಿ ಹೋಗ್ತಾ ಇದೆ, ಪ್ರವಾಹ ಬರುವಂತಹ ಸಾಧ್ಯತೆ ಇದೆ. ಕಿನಾಲ್ಗಳಾಗಿರ್ಲಿ, ಡ್ಯಾಮ್ಗಳಾಗಿರ್ಲಿ, ಜಲಾಶಯಗಳಾಗಿರ್ಲಿ ಎಲ್ಲವೂ ಕೂಡ ತುಂಬಿದ್ರು ಸಹಿತ ಮಳೆ ಆಗ್ತಾನೆ ಇದೆ. ಎಲ್ಲ ಕಡೆನೂ ಕೂಡ ಒಂದು ಮಳೆರಾಯನ ನೀರನ್ನ ಸರಬರಾಜು ಮಾಡಿದ್ರು ಸಹಿತ ಮತ್ತೆ ಮಳೆ ಆಗ್ತಾ ಇದೆ. ಸೊ ಈ ಹೆಚ್ಚಿನ ಮಳೆಯಿಂದಾಗಿ ಪ್ರವಾಹ ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಮಳೆ ದೋ ಅಂತ ಸುರುತ್ತಾ ಇದೆ, ಇಲ್ಲಿ ಸ್ಪೀಡ್ ಆಗಿ ಬರ್ತಾ ಇಲ್ಲ, ಅದೊಂದೇ ಕಾರಣ, ಮತ್ತೇನಿಲ್ಲ. ಆದ್ರೆ ಸಣ್ಣ ಸಣ್ಣ ಜಿಟಿ ಜಿಟಿ ಮಳೆ ಅಂತ ಕರಿತೀವಿ ನಾವು, ಆ ರೀತಿ ಬೀಳ್ತಕ್ಕಂಥದ್ದು, ಅದು ದೊಡ್ಡ ಪ್ರಮಾಣದಲ್ಲಿ ಬಿದ್ದಿದೆ. ಆದ್ರೆ ಡೆಫಿನೆಟ್ಲಿ ಈ ಪ್ರವಾಹ ಬರೋದು ಗ್ಯಾರಂಟಿ. ಎಲ್ಲ ಜಲಾಶಯಗಳು ತುಂಬಿ ಹೋಗಿದಾವೆ. ಸೊ ಅಷ್ಟಾದ್ರೂ ಮಳೆರಾಯ ತನ್ನ ಆರ್ಭಟವನ್ನ ನಿಲ್ಲಿಸಿಲ್ಲ. ಮಹಾರಾಷ್ಟ್ರ ಕಡೆನೂ ಕೂಡ ಮಳೆ ಆದ್ರೆ ನಮ್ಮ ಕರ್ನಾಟಕ ಕಡೆ ಜಲಾಶಯಗಳು ತುಂಬುತ್ತವೆ. ಸೊ ಇನ್ನಷ್ಟು ಮಳೆ ನಮ್ಮಲ್ಲಿ ಕೂಡ ಆದ್ರೆ ಮುಗಿದೋಯ್ತು, ಎಲ್ಲ ಕಡೆಗೂ ಕೂಡ ಪ್ರವಾಹ ಬರುವಂತಹ ಸಾಧ್ಯತೆ. ಸೊ ಹಾಗಾದ್ರೆ ಯಾವ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಅಂದ್ರೆ, ಉಡುಪಿ ಜಿಲ್ಲೆ ಆಗಿರ್ಲಿ, ಮಂಗಳೂರು ಆಗಿರ್ಲಿ, ಚಿಕ್ಕಮಗಳೂರು ಆಗಿರ್ಲಿ, ಮಂಡ್ಯ ಆಗಿರ್ಲಿ, ಅದೇ ರೀತಿಯಾಗಿ ಹುಬ್ಬಳ್ಳಿ, ಧಾರವಾಡ, ವಿಜಯಪುರ, ಬೆಳಗಾವಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಹಾಸನ, ರಾಯಚೂರು, ಈ ಒಂದು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಹವಾಮಾನ ಇಲಾಖೆ ಕೇಂದ್ರ ಕಚೇರಿಯಿಂದ ಬಂದಿದೆ ಇನ್ಫಾರ್ಮೇಶನ್. ಸೊ ಹಾಗಾದ್ರೆ ವೀಕ್ಷಕರೇ, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಯಾರು ವಾಸವಾಗಿದ್ರೆ ನಿಮ್ಗೆ ಗೊತ್ತಿದೆ, ಈಗಾಗಲೇ ನಮ್ಮ ಅಥಣಿ ತಾಲೂಕದಲ್ಲಿ ಕೂಡ ಸಾಕಷ್ಟು ಶಾಲೆಗಳು ರಜೆಯನ್ನ ಘೋಷಣೆ ಮಾಡಲಿದ್ದಾರೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ಕೂಡ ನಿಲ್ತಾ ಇಲ್ಲ. ಹಾಗಾಗಿ ಇಲ್ಲಿ ಶಾಲಾ ಕಾಲೇಜುಗಳನ್ನ ರಜೆಯನ್ನ ಆಯಾ ಶಾಲೆಗಳನ್ನೇ ಘೋಷಣೆ ಮಾಡ್ಕೊಂಡಿದ್ದಾವೆ. ಇನ್ನು ನಿಮ್ಮಲ್ಲಿ ನಿಮ್ಮ ತಾಲೂಕು, ನಿಮ್ಮ ಗ್ರಾಮದಲ್ಲಿ ಏನಾದ್ರೂ ಶಾಲಾ ಕಾಲೇಜುಗಳು ರಜೆ ಕೊಟ್ಟಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ನಾವು ಹೇಳ್ಬೇಕಂತಿಲ್ಲ, ಸರ್ಕಾರವೇ ಹೇಳ್ಬೇಕಾಗತ್ತೆ. ಸರ್ಕಾರ ಅಧಿಕೃತವಾಗಿ ಘೋಷಣೆ ಕೊಟ್ಟಿಲ್ಲ. ಎಲ್ಲೆಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ನೋಡಿ, ಸೊ ನೀವೇ ನಿಮ್ಮ ಶಾಲಾ ಕಾಲೇಜುಗಳನ್ನ ಘೋಷಣೆ ಮಾಡ್ಕೊಳ್ಳಿ ರಜೆ, ಅಥವಾ ನೀವು ಅಷ್ಟೊಂದು ಮಳೆ ಇರ್ಲಿಲ್ಲ ನಿಮ್ಮ ಗ್ರಾಮದಲ್ಲಿ ಅಂತ ಅನ್ನೋದಾದ್ರೆ ನೀವು ಆ ಶಾಲೆಯನ್ನ ನಡೆಸಬಹುದು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲಿ ರಜೆ ಇರುತ್ತೆ, ಎಲ್ಲಿ ಪ್ರಾರಂಭ ಇರುತ್ತೆ ಗೊತ್ತಾಗೋದಿಲ್ಲ. ನಮ್ಮಲ್ಲಿ ಅಂತೂ ರಜೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮ್ಮ ಶಾಲಾ ಕಾಲೇಜುಗಳು, ನಿಮ್ಮ ಟೀಚರ್ಸ್ ಗಳು, ನಿಮ್ಮ ಶಾಲೆಯ ಅಧ್ಯಕ್ಷರು ಏನಾದ್ರೂ ಕಾಲೇಜ್ ನಡೀಲಿ, ಸ್ಟಾರ್ಟ್ ಇರ್ಲಿ ಅಂತ ಅನ್ಕೊಂಡಿದ್ದೆ ಆದ್ರೆ ಅದು ಪ್ರಾರಂಭನೇ ಇರುತ್ತೆ. ಏನಾದ್ರೂ ಬಂದ್ ಮಾಡಿ, ಇವತ್ತು ರಜೆ ಮಾಡಿ, ಬಹಳ ಮಳೆ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಬರ್ಲಿಕ್ಕೆ ಹೋಗ್ಲಿಕ್ಕೆ, ಸಿಕ್ಕಾಪಟ್ಟೆ ಕೊಳಚಿ ಚರಂಡಿ, ಏನು ರಸ್ತೆ ಯಾವುದು ಏನು ಕೂಡ ಗೊತ್ತಾಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಇದ್ದಂತವರೆಗೆ ರಜೆ ಘೋಷಣೆ ಮಾಡಬಹುದು. ಇದು ನಿಮ್ಮಲ್ಲಿ ಬಿಟ್ಟಿರ್ತಕ್ಕಂತಹ ವಿಷಯ. ಅದನ್ನ ಶಾಲಾ ಕಾಲೇಜುಗಳಿಗೆ ಒಂದ್ಸಾರಿ ಕೇಳ್ಕೊಂಡು ತದನಂತರ ಡಿಸಿಷನ್ ತೆಗೆದುಕೊಂಡು ಹೋಗುವುದು ಬರುದು ಮಾಡಿ. ಈಗ
ಇದರದ ಕ್ಲಾರಿಟಿ ಕೊಟ್ಟಿದ್ದೀನಿ. ಇನ್ನು ಗೃಹಲಕ್ಷ್ಮಿ ಬಗ್ಗೆ ನಾವು ಮಾತನಾಡೋದಾದ್ರೆ ಬಹಳಷ್ಟು ಮಹಿಳೆಯರು ಅಂದ್ರೆ ಸುಮಾರು 1,22,00,000 ಫಲಾನುಭವಿಗಳಿದ್ರೆ ಎಲ್ಲರೂ ಕೂಡ 22ನೇ ಕಂತಿಗಾಗಿ ಕಾಯ್ತಾ ಇದ್ರಿ. ಸುಮಾರು 4 ಕಂತುಗಳಾದ್ರೂ ಬರ್ಬೇಕಾಗಿತ್ತು. ಅದರ ಪೈಕಿ 21ನೇ ಕಂತಿನ ಹಣ ಮೇ ತಿಂಗಳ ಹಣ ಬಂದಿದೆ. ಈಗ ಜೂನು, ಜುಲೈ, ಆಗಸ್ಟ್ 3 ತಿಂಗಳ ಹಣ ದುಡ್ಡು ಬರಬೇಕಾಗಿದೆ. ಈ 6,000 ದುಡ್ಡಲ್ಲಿ ಮತ್ತೆ 2,000 ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. 4,000 ಅಥವಾ 6,000 ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲ. 2,000 ಮಾತ್ರ ನಿಮಗೆ ದುಡ್ಡು ಜಮಾ ಆಗ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ನಿಮಗೆ ಈಗಾಗಲೇ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದುಡ್ಡು ಬಂದಾಗಿದೆ. ಹಾಗಾಗಿ ಇನ್ನು 2,000 ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಗಣಪತಿ ಹಬ್ಬಕ್ಕೆ ಒಳಗಾಗಿನೇ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುವಂತದ್ದು. ಸೊ ಗಣಪತಿಯ ಆಗಮನದ ಒಳಗಾಗಿ ಅಥವಾ ಗಣಪತಿ ಬರುವಂತಹ ಸಂದರ್ಭದಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದರಿಂದ ಹೆಚ್ಚಿನ ಪ್ರಮಾಣದ ಜನರು ಗಣಪತಿ ಹಬ್ಬವನ್ನ ಮಾಡ್ಕೊಳ್ಬಹುದು ಅಥವಾ ಅದರಿಂದ ಏನಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ 2,000 ನಿಮ್ಮ ಖಾತೆಗಳಿಗೆ ನಾವು ಹಾಕ್ತಿವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ 22ನೇ ಕಂತಿನ ಹಣದ ಬಗ್ಗೆ ಮಾತ್ರ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಜುಲೈ ತಿಂಗಳ ಹಣ, 23ನೇ ಕಂತಿನ ಹಣ ಈಗ ಸದ್ಯಕ್ಕೆ ಬರುವಂತಹ ಚಾನ್ಸಸ್ ಕಡಿಮೆ. ಕಾಯ್ದು ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಏನ್ ಸ್ಪಷ್ಟನೆ ಕೊಡ್ತಾರೆ, ಅವಾಗ ನಾನು ಸಪರೇಟ್ ಆಗಿ ತಿಳಿಸ್ತೇನೆ. ಸೊ ಈಗ ಸದ್ಯಕ್ಕಂತರೂ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ನಮ್ಮ ಬೆಳಗಾವಿ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಮೊದಲನೇ ಹಂತದಲ್ಲಿ ದುಡ್ಡು ಬರಲಿದೆ. ಸೊ ಕಾಯ್ದು ನೋಡೋಣ. ಮುಂದಿನ ವಿಷಯವನ್ನು ಏನಾದರೂ ಸಿಕ್ಕಿದ್ರೆ ನಿಮ್ಗೆ ಮತ್ತೊಂದಾಗಿ ತಿಳಿಸ್ಕೊಡ್ತೀನಿ. ಸೊ ಎಷ್ಟು ಅಪ್ಡೇಟ್ ಕೊಡಬೇಕಾಗಿತ್ತು ತಿಳಿಸ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.